ನಮಸ್ಕಾರ ಕರುನಾಡು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಸಖತ್ತಾಗಿದ್ದೀನಿ. ಇವತ್ತು ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಾ ಇರುವಂಥ ಪ್ಲೇಸು ಕದಂಬರ ಮೊದಲ ರಾಜಧಾನಿ ಬನವಾಸಿ. ಇವಾಗ ನಾನು ಬನವಾಸಿನ ಬಂದು ರೀಚ್ ಆಗಿದ್ದೀನಿ. ಕನ್ನಡಿಗರ ಮೊದಲ ಒಂದು ತಾಣ, ಕನ್ನಡಿಗರ ಹೆಗ್ಗುರುತು, ಕನ್ನಡಿಗರ ಒಂದು ಆಡಳಿತ ಸ್ಟಾರ್ಟ್ ಆದಂಥ ಒಂದು ಸ್ಥಳ ಕದಂಬರ ರಾಜಧಾನಿ ಬನವಾಸಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇನ್ನು ದೇವಸ್ಥಾನದ ಬಗ್ಗೆ ನೋಡ್ತಾ ಹೋದರೆ, ಈ ದೇವಸ್ಥಾನವು ಮೂಲತಃವಾಗಿ ವಿಷ್ಣುವಿನ ಅವತಾರಿಯಾಗಿರುವಂತಹ ಮಾಧವನಿಗೆ ಅರ್ಪಣೆ ಮಾಡಲಾಗಿದೆ. ಇದನ್ನು ಕದಂಬರ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿದೆ. ಬನವಾಸಿ ಅಂದ್ರೇ ಕದಂಬರು ಅಂದ್ರೇ ಬನವಾಸಿ. ಹೀಗಾಗಿ ಇದನ್ನು ಕದಂಬರ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿದೆ. ಗರ್ಭಗೃಹ ಮಾತ್ರ, ಅಲ್ಲಿಂದ ದೇವಸ್ಥಾನದ ಮುಖಮಂಟಪ, ಸಭಾಮಂಟಪ, ಗರ್ಭಗೃಹ ಇವೆಲ್ಲವೂ ಕೂಡ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಆಗಿದ್ದು, ಕಲ್ಯಾಣಿಯ ಚಾಲುಕ್ಯರು ಮತ್ತು ಸೊಂದ ಅರಸರ ಒಂದು ಕಾಲದಲ್ಲಿ ಈ ಎಲ್ಲ ಕಟ್ಟಡಗಳು ಬದಲಾವಣೆ ಆಗ್ತಾ ಬಂದಿದೆ ಮತ್ತು ಇಂಪ್ರೂವ್ಮೆಂಟ್ ಆಗ್ತಾ ಬಂದಿದೆ. ಗುರುವಿನ ನಾವು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ರೆ ನಮಗೆ ಸ್ಟಾರ್ಟಿಂಗಲ್ಲಿ ಈ ಒಂದು ಬಸವಣ್ಣನ ಮೂರ್ತಿ ಕಾಣುತ್ತೆ, ಅಂದರೆ ನಂದಿಯ ವಿಗ್ರಹ ಕಾಣುತ್ತೆ. ಈ ನಂದಿಯ ವಿಗ್ರಹ ಬಂದ್ಬಿಟ್ಟು ಇಬ್ಬರು ದೇವರುಗಳನ್ನು ಕಾಯುತ್ತಂತೆ. ಅದನ್ನು ಮುಂದೆ ಹೋಗ್ತಾ ಮಾತಾಡೋಣ. ಇದು ಸೈಡಲ್ಲಿರುವಂತಹ ದೇವಸ್ಥಾನಗಳು, ಚಿಕ್ಕ ಪುಟ್ಟ ದೇವಸ್ಥಾನಗಳನ್ನು ಮಾಡಿದ್ದಾರೆ ಸೈಡಲ್ಲಿ. ಮೇಲ್ಗಡೆ ನೋಡ್ಬೋದು ನೀವು ಈ ಒಂದು ದೇವಸ್ಥಾನದ ವಿನ್ಯಾಸ ಅಥವಾ ಕಂಬಗಳನ್ನು ಕೆತ್ತಿರುವಂಥ ರೀತಿ, ಇದೆಲ್ಲವೂ ಕೂಡ ಇರೋದು ಒಂದು ಪೀಠ ಅಷ್ಟೇ. ಇದು ಬಂದ್ಬಿಟ್ಟು ಯಾವುದೇ ದೇವಸ್ಥಾನದ ಗರ್ಭಗೃಹ ಅಲ್ಲ ಅಥವಾ ದೇವಸ್ಥಾನ ಅಲ್ಲ, ಪೀಠದ ಅಲಂಕಾರ ಈ ರೀತಿ ಮಾಡಿದ್ದಾರೆ. ಆ ಪೀಠನ ಸದ್ಯಕ್ಕೆ ಲಾಕ್ ಮಾಡಲಾಗಿದೆ, ಅಂದರೆ ಮುಟ್ಟೋದಕ್ಕೆ ಬಿಡೋದಿಲ್ಲ. ಮೋಸ್ಟ್ಲಿ ಜಾತ್ರೆ, ಉತ್ಸವ ಈ ರೀತಿ ನಡೆಯುವಂಥ ಟೈಮಲ್ಲಿ ಇದರ ಮೇಲೆ ದೇವರನ್ನಿಟ್ಟು ಉತ್ಸವ ಮಾಡ್ಬೋದು ಅಂತ ಅನ್ಕೋತೀನಿ. ಇದು ಬಂದ್ಬಿಟ್ಟು ಆ್ಯಕ್ಚುಲ್ ಆಗಿರುವಂತಹ ಗರ್ಭಗೃಹ. ಇದು ಚಿಕ್ಕ ಪುಟ್ಟ ದೇವಸ್ಥಾನಗಳಿದೆ, ಮಧುಕೇಶ್ವರ ದೇವಾಲಯದ ಪಕ್ಕ ಆ ಒಂದು ದೇವಸ್ಥಾನಗಳಿದೆ. ಎಲ್ಲವೂ ಕೂಡ ತುಂಬಾ ಬಿಸಿಲಿರುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿಯ ಕಾರ್ಪೆಟನ್ನು ಹಾಕಿರ್ತಾರೆ. ಈ ಕಡೆ ಬಂದರೆ ಸಣ್ಣ ಪುಟ್ಟ ದೇವಸ್ಥಾನಗಳನ್ನು ನೋಡಿಕೊಂಡು ಮೇನ್ ಇರೋದು ಮಧುಕೇಶ್ವರ ದೇವಾಲಯದ ಗೋಪುರ. ಇದು ಬಂದ್ಬಿಟ್ಟು ಈ ಒಂದು ದೇವಸ್ಥಾನದಲ್ಲಿ ನೋಡೋದಕ್ಕೆ ಇರುವಂತಹ ಪ್ರಮುಖ ದೇವಸ್ಥಾನ ಮಧುಕೇಶ್ವರ ದೇವಸ್ಥಾನ. ಇದರ ಸಣ್ಣ ಪುಟ್ಟ ದೇವಸ್ಥಾನಗಳಲ್ಲಿ ಲಿಂಗ, ಗಣೇಶ ಮತ್ತು ನಾಗದೇವರು ಈ ರೀತಿಯ ಒಂದಷ್ಟು ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿ ಬಂದಂತಹ ಭಕ್ತರು ಮಧುಕೇಶ್ವರ ದೇವಾಲಯದ ಜೊತೆಗೆ ಈ ರೀತಿಯ ಚಿಕ್ಕ ಪುಟ್ಟ ದೇವಸ್ಥಾನಗಳಿಗೂ ಕೂಡ ಪೂಜೆ ಮಾಡಿ ಆಶೀರ್ವಾದ ತಗೊಂಡು ಹೋಗಲಿ ಅನ್ನೋದು ಒಂದು ನಂಬಿಕೆ ಅಷ್ಟೇ. ಇದು ಬಂದ್ಬಿಟ್ಟು ಇಲ್ಲಿರುವಂತಹ ಪಾರ್ವತಿ ದೇವಿಯ ಒಂದು ದೇವಸ್ಥಾನ. ಅಲ್ಲ ಇದು ಅಲ್ಲ, ಮೋಸ್ಟ್ಲಿ ಆ ಕಡೆ ಇದೆ, ಅದು ಅಲ್ಲಿಗೆ ಹೋಗೋಣ. ಈಗ ಮಧುಕೇಶ್ವರ ದೇವಾಲಯದ ಗೋಪುರ ನೋಡಿದಾಗ ನಿಮಗೆ ಏನು ಅನಿಸುತ್ತೆ? ಬನವಾಸಿಯ ಕದಂಬರು ಅಂದರೆ ಕನ್ನಡದ ಮೊದಲ ರಾಜಮನೆತನದವರು. ಅವರಿಗೆ ಯಾವುದೇ ರೀತಿಯಾಗಿರುವಂಥ ಹಿಂದಿನ ಅನುಭವಗಳಿರಲಿಲ್ಲ. ಇನ್ನು ಮಧುಕೇಶ್ವರ ದೇವಸ್ಥಾನವನ್ನು ಕಟ್ಟಿದಂತಹ ಕದಂಬರು ಅಕ್ಕಪಕ್ಕದಲ್ಲಿ ಎರಡು ಸಣ್ಣ ಪುಟ್ಟ ದೇವಾಲಯಗಳನ್ನು ಕಟ್ತಾರೆ. ಒಂದು ದೇವಾಲಯದಲ್ಲಿ ಪಾರ್ವತಿ, ಇನ್ನೊಂದು ದೇವಾಲಯದಲ್ಲಿ ಗಣೇಶ. ಈ ರೀತಿ ಎರಡು ಸಣ್ಣ ದೇವಾಲಯಗಳನ್ನು ಕಟ್ತಾರೆ. ಅದರ ಮುಂದ್ಗಡೆ ಮಧುಕೇಶ್ವರ ದೇವಾಲಯದ ಮುಂದ್ಗಡೆ ಒಂದು ನಂದಿಯನ್ನು
ಪ್ರತಿಷ್ಠಾಪನೆ ಮಾಡ್ತಾರೆ. ಆ ನಂದಿಯ ಕಣ್ಣುಗಳು, ಒಂದು ಕಣ್ಣು ಮುದುಕೇಶ್ವರವನ್ನು ನೋಡ್ತಾ ಇದ್ದರೆ ಇನ್ನೊಂದು ಕಣ್ಣು ಪಾರ್ವತಿಯನ್ನು ನೋಡ್ತಾ ಇರುತ್ತೆ. ಅದನ್ನು ನೋಡಿದಂತಹ ಕವಿಗಳು, ಸಾಹಿತಿಗಳು ಏನನ್ನು ಕಲ್ಪನೆ ಮಾಡಿಕೊಂಡ್ರು ಅಂದರೆ, ನಂದಿ ಮುದುಕೇಶ್ವರ ಮತ್ತು ಪಾರ್ವತಿ, ಶಿವ ಮತ್ತು ಪಾರ್ವತಿ ಇಬ್ಬರನ್ನು ಕೂಡ ಕಾಯ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ತಮ್ಮ ಒಂದು ಕಲ್ಪನೆಯ ಮುಖಾಂತರ ಹೇಳಿಕೊಟ್ರು. ಆಗಲೇ ನಾವು ಮುದುಕೇಶ್ವರ ದೇವಾಲಯದ ಆ ಸೈಡಲ್ಲಿ ನೋಡಿದ್ವಲ್ಲ, ಅದೇ ರೀತಿ ಈ ಸೈಡಲ್ಲೂ ಕೂಡ ಚಿಕ್ಕ ಪುಟ್ಟ ದೇವಸ್ಥಾನಗಳಿದೆ. ವೆಂಕಟರಮಣ ದೇವಸ್ಥಾನ, ಗಣೇಶ ದೇವಸ್ಥಾನ, ಪಾರ್ವತಿ ದೇವಸ್ಥಾನ ಮತ್ತು ನರಸಿಂಹ ದೇವಸ್ಥಾನ ಅಂತ ಹೇಳ್ಬಿಟ್ಟು ಚಿಕ್ಕ ಪುಟ್ಟ ದೇವಸ್ಥಾನಗಳನ್ನು ಮಾಡಿದ್ದಾರೆ. ಅಲ್ಲೂ ಕೂಡ ಭಕ್ತರು ನೋಡಲಿ ಅಂತ ಹೇಳ್ಬಿಟ್ಟು. ಮುದುಕೇಶ್ವರ ಅಂದರೆ ಶಿವನ ಇನ್ನೊಂದು ಸ್ವರೂಪ. ಈ ಒಂದು ದೇವಸ್ಥಾನವನ್ನು ಶಿವನಿಗೆ ಅರ್ಪಣೆ ಮಾಡಲಾಗಿದೆ. ಪಕ್ಕದಲ್ಲಿ ಪಾರ್ವತಿ ದೇವಸ್ಥಾನ ಇರೋದ್ರಿಂದ, ಮುಂದ್ಗಡೆ ನಂದಿಯ ವಿಗ್ರಹ ಇರೋದ್ರಿಂದ ನಮಗೆ 100% ಇದು ಶಿವನಿಗೆ ಅರ್ಪಣೆ ಆಗಿರುವಂಥ ದೇವಸ್ಥಾನ ಅಂತ ಅನಿಸುತ್ತೆ ನೋಡಿದಾಗ. ಇವಾಗ ಇದು ಬಂದ್ಬಿಟ್ಟು ಗಣೇಶನ ದೇವಸ್ಥಾನ, ಅಂದರೆ ಅರ್ಧ ಗಣೇಶ ಅಂತ ಹೇಳ್ತಾರೆ ಇದನ್ನು. ಅರ್ಧ ಗಣೇಶ ದೇವಸ್ಥಾನ, ಅರ್ಧ ಮುಖ ಮಾತ್ರ ಇದೆ ಗಣೇಶಂದು. ಆಮೇಲೆ ಹೊರಗಡೆ ಬಂದರೆ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಇನ್ನೂ ಕೂಡ ನಡೀತಾ ಇದೆ. ಹತ್ತಿರದಲ್ಲಿ ಯಾವುದೋ ದೊಡ್ಡ ಕಾರ್ಯಕ್ರಮ ಇರೋದರಿಂದ ದೇವಸ್ಥಾನದಲ್ಲಿ ಆ ಕಾರ್ಯಕ್ರಮಕ್ಕೆ ರೆಡಿ ಆಗ್ತಾ ಇದೆ ದೇವಸ್ಥಾನದ ತಂಡ. ಇದು ಬಂದ್ಬಿಟ್ಟು ಆ್ಯಕ್ಚುಲ್ ಆಗಿ ಪಾರ್ವತಿ ದೇವಸ್ಥಾನ ಇರೋದು. ಇನ್ನು ಕದಂಬರ ಬಗ್ಗೆ ನೋಡ್ತಾ ಹೋದರೆ, ಕದಂಬರ ರಾಜವಂಶ ಸ್ಟಾರ್ಟ್ ಆಗಿದ್ದು ಮಯೂರವರ್ಮ ಅವರಿಂದ. ಕದಂಬ ರಾಜವಂಶವನ್ನು ಹುಟ್ಟಾಕಿದ್ದು ಮಯೂರವರ್ಮ ಅವರು. ಮಯೂರವರ್ಮ ಅವರು ಪಲ್ಲವರ ರಾಜ್ಯದಲ್ಲಿ ಹೋಗಿರ್ತಾರೆ. ಚಿಕ್ಕ ಬಾಲಕನಾಗಿದ್ದಂಥ ಮಯೂರವರ್ಮ ಪಲ್ಲವ ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಅವಮಾನಗಳನ್ನು ಅನುಭವಿಸ್ತಾರೆ. ಅಲ್ಲಿಂದ ಬಂದಂಥ ಮಯೂರವರ್ಮ ತನ್ನ ಒಂದು ರಾಜ್ಯವನ್ನು ಹುಟ್ಟಾಕಬೇಕು, ಸ್ವಂತ ರಾಜ್ಯವನ್ನು ಕಟ್ಟಬೇಕು ಅಂತ ಹೇಳ್ಬಿಟ್ಟು ರಾಜ್ಯವನ್ನು ಹುಟ್ಟಾಕಿ ಅದಕ್ಕೆ ಕದಂಬರು ಅಂತ ಹೆಸರು ಕೊಟ್ಬಿಟ್ಟು ಅದರ ಒಂದು ರಾಜಧಾನಿಯಾಗಿ ಬನವಾಸಿಯನ್ನು ಮಾಡ್ಕೋತಾನೆ. ಬನವಾಸಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ತನ್ನ ಒಂದು ರಾಜ್ಯಭಾರವನ್ನು ಸ್ಟಾರ್ಟ್ ಮಾಡ್ತಾನೆ. ಇನ್ನು ಬನವಾಸಿಯ ಮಧುಕೇಶ್ವರ ದೇವಾಲಯದಲ್ಲಿರುವಂತಹ ರಥವು ಕರ್ನಾಟಕದ ಅತ್ಯಂತ ಹಳೆಯ ರಥ ಅಂತ ಹೇಳ್ತಾರೆ. ಕರ್ನಾಟಕದಲ್ಲಿರುವಂತಹ ಅತ್ಯಂತ ಹಳೆಯ ರಥ ಮತ್ತು ದೊಡ್ಡ ರಥ ಅಂತ ಹೇಳ್ತಾರೆ. ಈ ರಥವು 1608ರಲ್ಲಿ ಸಂದಾದ ಅರಸರಾಗಿದ್ದಂತಹ ರಾಮಚಂದ್ರ ನಾಯಕ ಅವರು ಈ ಒಂದು ಮಧುಕೇಶ್ವರ ದೇವಾಲಯಕ್ಕೆ ದತ್ತು ಆಗಿ ಕೊಡ್ತಾರೆ. ಕೊಟ್ಟಂತಹ ರಥವು ಸುಮಾರು 4 ಶತಮಾನಗಳ ಕಾಲ ತನ್ನ ಸೇವೆಯನ್ನ ಮಾಡಿ ಇತ್ತೀಚೆಗೆ ಈ ಒಂದು ರಥದಿಂದ ರಥೋತ್ಸವ ಮಾಡೋದನ್ನ ನಿಲ್ಲಿಸಿದ್ದಾರೆ. ಇವಾಗ ರಥ ನಿವೃತ್ತಿಯನ್ನು ನೀವು ನೋಡಿದ್ರಲ್ಲ, ಅದು ಹಳೆಯ ತೇರು, ಅದು ನಿವೃತ್ತಿ ಹೊಂದಿದೆ. ಇವಾಗ ತೇರನ್ನು ಯಾವ ರೀತಿ ಎಳಿತಾರೆ, ರಥೋತ್ಸವನ ಯಾವ ರೀತಿ ಮಾಡ್ತಾರೆ ಅಂತ ಕೇಳಿದ್ರೆ, ಇವಾಗ ನೋಡಿ ಇದು ಹೊಸದಾಗಿ ಮಾಡಿಕೊಂಡಿರುವಂತಹ ರಥ. ಇದರಿಂದ ಈ 2023ರಿಂದ ಈಚೆ ಮಧುಕೇಶ್ವರ ರಥೋತ್ಸವವನ್ನು ಮಾಡಲಾಗುತ್ತೆ. ಕರ್ನಾಟಕದ ಮೂಲೆ ಮೂಲೆಗಳಿಂದ ಜನ ಈ ರಥೋತ್ಸವನ ಜಾತ್ರೆಯನ್ನು ವಿಜೃಂಭಣೆಯಿಂದ ಮಾಡೋದಕ್ಕೆ ಬರ್ತಾರೆ. ಇನ್ನು ಬನವಾಸಿಯ ಒಂದಷ್ಟು ವಿಶೇಷತೆಗಳ ಬಗ್ಗೆ ನೋಡ್ತಾ ಹೋದರೆ, ಪಂಪ, ಆದಿಕವಿ ಪಂಪ ಅಂತ ನಾವೇನು ಕರಿತೀವೋ ಆ ಸಾಹಿತಿಗಳು ಹುಟ್ಟಿದಂಥ ನಾಡು, ಅವರ ತವರೂರು ಅಂತ ಹೇಳಲಾಗುತ್ತೆ ಬನವಾಸಿನ. ಏನಕ್ಕೆ ಅಂದರೆ ಅವರು ಒಂದು ಕಾವ್ಯದಲ್ಲಿ ಬರೀತಾರೆ, ಆರಂಕುಶ ಇಟ್ಟೊಡಂ ನುಡಿಯುವುದೆನ್ನ ಮನ ಬನವಾಸಿ ದೇಶಮಂ ಅಂತ ಹೇಳ್ಬಿಟ್ಟು ಒಂದು ಕವನದಲ್ಲಿ ಅವರು ಬರೀತಾರೆ. ಇದರ ಅರ್ಥ ಏನಂತಂದರೆ, 6 ಅಂಕುಶಗಳಿಂದ ನನ್ನನ್ನು ತಿವಿದರೂ ಕೂಡ ನನ್ನ ದೇಹಕ್ಕೆ ನೀವು 6 ಅಂಕುಶಗಳಿಂದ ಚುಚ್ಚಿದರೂ ಕೂಡ ನನ್ನ ದೇಹದ ಒಂದೊಂದು ಕಣವು ಕೂಡ
ಬನವಾಸಿ 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 ಅಂತ ಹೇಳುತ್ತೆ ಅಂತ ಇದರ ಅರ್ಥ. ನೋಡಿದ್ರಲ್ಲ, ಇದಾಗಿತ್ತು ಬನವಾಸಿಯ ಮಧುಕೇಶ್ವರ ದೇವಾಲಯದ ಒಂದು ಲಾಗು. ಐ ಹೋಪ್ ಈ ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಲಾಗ್ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಿಮಗೋಸ್ಕರ ಒಳ್ಳೊಳ್ಳೆ ಲಾಗ್ಸನ್ನು ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಟೇಕ್ ಕೇರ್. ಬಾಯ್ ಬಾಯ್.